ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರುಳಿ ದಿನಾಂಕ 1/8/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಪರಚಿಂತನೆಯನ್ನು ಬಿಟ್ಟು ತಮ್ಮ ಸ್ವಕಲ್ಯಾಣ ಮಾಡಿಕೊಳ್ಳಿ. ನೀವು ಬಂಗಾರದಂಥವರು ಅಂದರೆ ಬೆಲೆ ಉಳ್ಳವರಾಗಿ ಅನ್ಯರಿಗೂ ದಾರಿಯನ್ನು ತೋರಿಸಿ. ಅಶರೀರಿ ಆಗುವ ಅಭ್ಯಾಸ ಯಾರು ಸದಾ ಮಾಡ್ತಾ ಇರ್ತಾರೆ ಅಂಥವರ ಮುಖ್ಯ ಲಕ್ಷಣಗಳನ್ನು ಹೇಳಿ. ಉತ್ತರ ಆಗಿದೆ, ಅವರು ಹಠದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳಲ್ಲ. ಆದರೆ ಅವರ ಕರ್ಮೇಂದ್ರಿಯಗಳು ಸ್ವತಃ ಶೀತಲಾಗಿರ್ತವೆ. ನಾವಾತ್ಮ ಸೋದರ ಆಗಿದ್ದೇವೆ. ಈ ಸ್ಮೃತಿ ಸದಾ ಇರ್ತದೆ. ದೇಹಾಭಿಮಾನ ಬಿಡ್ತಾ ಹೋಗುವುದು. ನಾಮರೂಪದ ನಶೆ ಸಮಾಪ್ತಿಯಾಗುವುದು. ಬೇರೆಯವರ ನೆನಪು ಬರೋದಿಲ್ಲ. ಮುರುಳಿಯ ಗೀತ್. ನೀನು ಪ್ರೀತಿಯ ಸಾಗರನಾಗಿದ್ದೀಯಾ? ಓಂ ಶಾಂತಿ. ಇಲ್ಲಿ ಯಾವುದೇ ಕೇವಲ ಪ್ರೀತಿಯ ಸಾಗರ ಅಲ್ಲ ಬಾಬಾ, ಆದ್ರೆ ಜ್ಞಾನ ಸಾಗರನೂ ಆಗಿದ್ದಾರೆ. ಜ್ಞಾನ ಮತ್ತು ಅಜ್ಞಾನ 2 ಶಬ್ದ. ಜ್ಞಾನ ಅಂದ್ರೆ ಹಗಲು, ಅಜ್ಞಾನ ಎಂದು ರಾತ್ರಿಗೆ ಕರೀತಾರೆ. ಜ್ಞಾನ ಅಕ್ಷರ ಉತ್ತಮವಾಗಿದೆ, ಅಜ್ಞಾನ ಅಕ್ಷರ ಎಷ್ಟು ಕೆಟ್ಟದಾಗಿದೆ. ಅರ್ಧ ಕಲ್ಪ ಇರೋದು ಜ್ಞಾನದ ಪ್ರಾರಬ್ಧಿ, ಅರ್ಧ ಕಲ್ಪ ಇರೋದು ಅಜ್ಞಾನದ ಪ್ರಾರಬ್ಧಿ. ಅಜ್ಞಾನದ ಪ್ರಾರಬ್ಧಿ ಅಂದರೆ ದುಃಖ, ಜ್ಞಾನದ ಪ್ರಾರಬ್ಧಿ ಸುಖ ಆಗಿದೆ. ಇಲ್ಲಿ ಅಂತೂ ಬಹಳ ಸಹಜ, ಇದು ಅರ್ಥ ಮಾಡಿಕೊಳ್ಳೋ ಮಾತಾಗಿದೆ. ಹಗಲು ಅಂದ್ರೆ ಜ್ಞಾನದ್ದು, ರಾತ್ರಿ ಅಂದ್ರೆ ಅಜ್ಞಾನ. ಈಗ ಯಾರಿಗೂ ಗೊತ್ತಿಲ್ಲ ಜ್ಞಾನ ಯಾವುದಕ್ಕೆ ಕರೀತಾರೆ, ಅಜ್ಞಾನ ಯಾವುದಕ್ಕೆ ಕರೀತಾರೆ. ಇದೆಲ್ಲ ಬೇಹದ್ದಿನ ಮಾತಾಗಿದೆ. ನೀವೆಲ್ಲರಿಗೂ ತಿಳಿಸಬಹುದು ಜ್ಞಾನ ಏನಾಗಿದೆ, ಭಕ್ತಿ ಏನಾಗಿದೆ. ಜ್ಞಾನದಿಂದ ನೀವು ಪೂಜ್ಯ ಆಗ್ತಿದ್ದೀರಿ. ಯಾವಾಗ ಪೂಜ್ಯ ಆಗ್ತೀರಂದ್ರೆ ಪೂಜಾ ಸಾಮಗ್ರಿಯನ್ನು ತಿಳ್ಕೊಳ್ಬಹುದು. ಇಲ್ಲಿ ನೀವು ತಿಳ್ಕೊಂಡಿರಿ ಏನೋ ಮಂದಿರಗಳಾಗಿವೆ, ಇವೆಲ್ಲವೂ ಸಾಂಕೇತಿಕ ನೆನಪಾರ್ಥವಾಗಿ ಇರೋದು. ದೇವತೆಗಳ ಅವರ ಜೀವನ ಕಥೆಯನ್ನು ನೀವು ತಿಳ್ಕೊಳ್ಬಹುದು. ಯಾರು ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೆ ಅವರಿಗೆ ಸ್ವಯಂ ಗೊತ್ತಿಲ್ಲ. ಪೂಜಾ ಅಂತ ಭಕ್ತಿಗೆ ಕರೆಯೋದು. ಪೂಜೆ ಮಾಡೋದಂದ್ರೆ ಭಕ್ತಿ ಮಾಡೋದು. ಭಗವಂತನನ್ನು ಭಕ್ತರು ಮಿಲನ ಮಾಡ್ಲಿಕ್ಕೆ, ಭಕ್ತಿಯ ಫಲ ಭಗವಂತನಿಂದ ಪಡೆಯೋದಕ್ಕೆ. ಭಗವಂತನಿಗೂ ಭಕ್ತರ ಮಿಲನ ಮಾಡಬೇಕು, ಭಕ್ತಿಯ ಫಲ ಕೊಡಬೇಕಾಗಿದೆ. ಅದಕ್ಕೆ ಭಗವಂತ ಬಂದು ಪೂಜಾರಿಯಿಂದ ಪೂಜ್ಯ ಮಾಡ್ತಾರೆ. ಪೂಜ್ಯ ಸತ್ಯುಗದಲ್ಲಿ, ಪೂಜಾರಿ ಕಲಿಯುಗದಲ್ಲಾಗಿರ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ ಇಂದು ಏನಿದೆ ನಾಳೇನಾಗಲಿದೆ. ವಿನಾಶ ಅಂತೂ ಅವಶ್ಯ ಆಗೋದೆ. ಯಾವುದೇ ಸಮಯ ಆಗಬಹುದು. ತಯಾರಿ ಆಗ್ತಾ ಇದೆ. ಗಾಯನವೂ ಇದೆ. ಅನೇಕ ಪ್ರಾಕೃತಿಕ ಆಪತ್ತುಗಳಾಗ್ತವೆ. ಇದು ಬರ್ದಿರ್ಬೇಕಾಗಿದೆ. ಗೃಹ ಯುದ್ಧ ಮತ್ತು ಪ್ರಾಕೃತಿಕ ಆಪತ್ತುಗಳು. ಅದಕ್ಕೆ ಯಾವುದೇ ಈಶ್ವರ್ಯ ಆಪತ್ತುಗಳಂತ ಕರೆಯಲ್ಲ. ಈ ತರ ಚಿತ್ರ ಪ್ಯಾಂಪ್ಲೆಟ್ಸ್ ಅಲ್ಲಿ ಬರ್ದಿರ್ಬೇಕು. ಇದೆಲ್ಲ ಆಗುವುದು ಡ್ರಾಮಾದಲ್ಲಿ ಫಿಕ್ಸ್. ಯಾವುದರಲ್ಲಿ ಪ್ರಾಕೃತಿಕ ಆಪತ್ತುಗಳು ಎಲ್ಲ ಬರಲಿದೆ ಇಲ್ಲಿ ನಾಟಕದಲ್ಲಿ, ಈ ಸೃಷ್ಟಿಯಲ್ಲಿ. ವಿನಾಶದಲ್ಲೂ ಇವು ಸಹಯೋಗಿ ಆಗಿರ್ತವೆ.
ಕಲಿಯುಗ ಸ್ವಚ್ಛಗೊಳಿಸೋದ್ರಲ್ಲಿ ಬಾಂಬುಗಳ ಸುರಿಮಳೆ ಆಗುವುದು, ಆಹಾರವಿಲ್ಲದೆ ಸಾಯೋರು, ಭೂಕಂಪಗಳು ಇತ್ಯಾದಿ ಎಲ್ಲವೂ ಬರಲಿದೆ. ಇದರ ಮೂಲಕ ವಿನಾಶ ಆಗಲಿದೆ. ಮಕ್ಕಳು ತಿಳ್ಕೊಂಡೆ ಇದಂತೂ ಅವಶ್ಯ ಆಗೋದೆ. ಇಲ್ಲಾಂದ್ರೆ ಸತ್ಯುಗದಲ್ಲಿ ಇಷ್ಟು ಕಡಿಮೆ ಮನುಷ್ಯರು ಹೇಗೆ ಆಗಲು ಸಾಧ್ಯ? ಅವಶ್ಯ ಇಲ್ಲಿ ಅದೆಲ್ಲವೂ ವಿನಾಶ ಆಗಬೇಕು. ಮಕ್ಕಳು ಉತ್ತಮ ರೀತಿ ತಿಳ್ಕೊಂಡಿರಿ. ಇದೆಲ್ಲ ಬಟ್ಟೆಗಳು ತೊಳೆಯಲಾಗ್ತದೆ. ಬಟ್ಟೆಗಳು ಅಂದ್ರೆ ಆತ್ಮಗಳು. ಇಲ್ಲಿ ಬೇಹದ್ದಿನ ವಿಶಾಲ ಮಿಷನರಿ ಆಗಿದೆ. ದೊಡ್ಡ ಕಾರ್ಯ. ಗಾಯನ ಇದೆ. ಕೊಳಕು ಬಟ್ಟೆ ವಸ್ತ್ರ ತೊಳೆದನು ಪರಮಾತ್ಮನು. ಗುರುನಾನಕರ ಒಂದು ಪರಮಾತ್ಮ ಕರ್ತವ್ಯ ಗಾಯನ ಇದೆ. ಬಟ್ಟೆ ಅಂದ್ರೆ ಸ್ಥೂಲ ಬಟ್ಟೆಯ ಮಾತಲ್ಲ, ಇಲ್ಲಿ ಶರೀರದ ಮಾತು. ಇಷ್ಟು ಬಟ್ಟೆಗಳು ಅಂದ್ರೆ ಇಷ್ಟು ಶರೀರಗಳು ವಿನಾಶ ಆಗಿ ಆತ್ಮ ಶುದ್ಧಿಯಾಗಿ ಮನೆಗೆ ಹೋಗುವುದು. ಆತ್ಮಗಳನ್ನು ಯೋಗ ಬಲದಿಂದ ತೊಳೆಯೋದು. ಈ ಸಮಯ ಪಂಚತತ್ವ ತಮೋ ಪ್ರಧಾನ. ಶರೀರವು ಅದೇ ತರ ಆಗಿದೆ. ಪತೀತ ಪಾವನ ತಂದೆ ಬಂದು ಪಾವನ ಮಾಡ್ತಾರೆ. ಹಾಗೂ ಎಲ್ಲವೂ ವಿನಾಶ ಆಗೋಗುವುದು. ಈಗ ತಿಳಿದಿರಿ ಪಾವನ ಹೇಗಾಗ್ತಾರೆ. ದಾರಿ ಬಹಳ ಸಹಜ ತಿಳಿಸ್ಕೊಡ್ತಾರೆ ಬಾಬಾ. ಮನುಷ್ಯರಿಗಂತೂ ಏನು ಅರ್ಥ ಆಗೋದಿಲ್ಲ. ಅಲ್ಲಿ ಇಲ್ಲಿ ಭಕ್ತಿ ಯಜ್ಞ ಇತ್ಯಾದಿ ಮಾಡ್ತಾರೆ. ಅಲ್ಲಿ ಹೋಗಿ ಅಂತ ಕಡೆ ಹೋಗಿ ತಿಳಿಸ್ಕೊಡ್ಬೇಕು. ಯಾರ್ದು ನೀವು ಭಕ್ತಿ ಮಾಡ್ತೀರಿ ಅವರ ಜೀವನ ಚರಿತ್ರೆ ತಿಳಿಯೋದ್ರಿಂದಲೇ ನೀವು ದೇವತಾಗಬಹುದು. ಯಾರು ಜೀವನ ಮುಕ್ತಿ ಹೇಗೆ ಪಡೆದಿದ್ದಾರೆ ದೇವತೆಗಳು ಬಂದು ತಿಳಿಯಿರಿ. ಅದಕ್ಕೆ ನೀವು ಜೀವನ್ ಮುಕ್ತಿ ಪಡಿಬಹುದು. ಈ ತರ ಕರೆದು ಹೇಳಿ. ಮಂದಿರದಲ್ಲಿ ಕುಳಿತು ದೇವತೆಗಳ ಜೀವನ ಕತೆ ತಿಳಿಸೋದ್ರಿಂದ ಮನುಷ್ಯರು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ಅಂತಾರೆ ಬಾಬಾ. ಆ ಸ್ಥಾನದಲ್ಲಿ ಹೋದ್ರೆ ನೀವು ತಂದೆಯಿಂದ ಈಗ ಜೀವನ ಕತೆ ಕೇಳ್ತೀರಿ. ನೀವು ಮಕ್ಕಳಿಗೆ ಎಷ್ಟು ತಿಳುವಳಿಕೆ ಸಿಕ್ಕಿದೆ. ಪರಂಪಿತ ಪರಮಾತ್ಮನ ಜೀವನ ಕತೆ ಯಾರೂ ತಿಳ್ಕೊಂಡಿಲ್ಲ. ಸರ್ವ್ಯಾಪಿ ಅಂತ ಹೇಳೋದ್ರಿಂದ ಜೀವನ ಕತೆ ಆಗ್ಲಿಕ್ಕೆ ಸಾಧ್ಯ ಏನು? ನೀವು ಮಕ್ಕಳೀಗ ಪರಂಪಿತ ಪರಮಾತ್ಮನ ಜೀವನ ಕಥೆಯನ್ನು ತಿಳಿದಿರಿ ಅಂದ್ರೆ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರಿ. ಈ ಸಮಯ ಅಂತೂ ಆದಿ ಎಂದು ಹೇಳೋದು. ಯಾವಾಗ ತಂದೆ ಬಂದು ಪತಿತರನ್ನು ಪಾವನ ಮಾಡ್ತಾರೆ ಮತ್ತು ಮಧ್ಯಕಾಲ ದ್ವಾಪರದಲ್ಲಿ ಭಕ್ತಿಯ ಪಾತ್ರ ನಡೀತದೆ. ತಂದೆ ಹೇಳ್ತಾರೆ ಈ ಸಮಯ ನಾನು ಬಂದು ಸ್ಥಾಪನೆ ಮಾಡಿಸ್ತೇನೆ. ಅದಕ್ಕೆ ಮಾಡಿಸೋನು. ಪ್ರೇರಣೆ ಮಾಡೋದು ಅಂತ ಹೇಳೋದಿಲ್ಲ. ಬಾಬಾ ಬಂದು ಕರ್ಮೇಂದ್ರಿಯ ಮೂಲಕ ಮಾಡ್ತಾರೆ. ಮೇಲಿಂದ ಪ್ರೇರಣೆ ಕೊಡಲ್ಲ. ಖುದ್ದಿ ಜಗತ್ತಲ್ಲಿ ಬಂದ್ರು ಶರೀರ ಕರ್ಮೇಂದ್ರಿಯ ಮೂಲಕ ಮಾಡ್ತಾರೆ. ಇದರಲ್ಲಿ ಪ್ರೇರಣೆ ಮಾತಲ್ಲ, ಮಾಡಿಸೋನು ಅವಶ್ಯ. ಸಮ್ಮುಖದಲ್ಲಿ ಜಗತ್ತಲ್ಲಿ ಪ್ರತ್ಯಕ್ಷದಲ್ಲಿ ಬಂದು ಮಾಡ್ತಾರೆ. ಪ್ರೇರಣೆಯಿಂದ ಏನೂ ಆಗಲು ಸಾಧ್ಯ ಇಲ್ಲ. ಆತ್ಮ ಇಲ್ಲದೆ ಶರೀರ ಏನೂ ಮಾಡಲು ಸಾಧ್ಯ ಇಲ್ಲ. ಬಹಳ ಜನ ಹೇಳ್ತಾರೆ ಈಶ್ವರ ಪ್ರೇರಣೆಯಿಂದ ಎಲ್ಲವನ್ನೂ ಮಾಡ್ತಾರೆ. ಬಾಬಾ ನೀವು ಪ್ರೇರಣೆ ಮಾಡಿ ನಮ್ಮ ಪತಿಯ ಬುದ್ಧಿ ಸರಿಪಡಿಸಿ. ತಂದೆ ಮಾತೇರಾಗೆ ಹೇಳ್ತಾರೆ. ತಂದೆ ಹೇಳ್ತಾರೆ ಪ್ರೇರಣೆದಂತೂ ಇಲ್ಲಿ ಮಾತೇ ಇಲ್ಲ. ಮತ್ತೆ ಶಿವ ಜಯಂತಿ ಯಾಕೆ ಆಚರಿಸೋದು? ಶಿವನ ಅವತರಣೆ ಶಿವ ಜಯಂತಿ ಅಲ್ವಾ? ಪ್ರೇರಣೆಯಿಂದ ಬಾಬಾ ಕೆಲ್ಸನೇ ಮಾಡಲ್ಲ. ಅದಕ್ಕೆ ಪ್ರೇರಣೆಯಿಂದ ಕೆಲ್ಸ ಆಗೋದಾದ್ರೆ ಮತ್ತೆ ನಾನಿಲ್ಲಿ ಬರೋದೇ ಯಾಕೆ? ಒಂದು ಈಶ್ವರ ಏನಾಗಿದ್ದಾನೆ ಇದನ್ನ ತಿಳ್ಕೊಂಡಿಲ್ಲ. ಕೇವಲ ಹೇಳ್ತಾರೆ ಈಶ್ವರ ಪ್ರೇರಣೆಯಿಂದ ಎಲ್ಲವೂ ಆಗ್ತದೆ, ಮಾಡ್ತಾನೆ. ನಿರಾಕಾರ ಪ್ರೇರಣೆಯಿಂದ ಹೇಗೆ ಮಾಡ್ತಾರೆ? ಮಾಡಿಸುವವನು ಅಂತ ಗಾಯನ ಇದೆ. ಬಂದು ದಾರಿ ತೋರಿಸ್ತಾರೆ. ಕರ್ಮೇಂದ್ರಿಯಗಳು ಮುಖದ ಆಧಾರ ತಗೊಂಡು ಮುರುಳಿ ನುಡಿಸ್ತಾರೆ. ಎಲ್ಲಿ ತನಕ ಕರ್ಮೇಂದ್ರಿಯ ಆಧಾರ ಪಡೆಯಲ್ಲ ಅಲ್ಲಿ ತನಕ ಮುರುಳಿ, ಜ್ಞಾನ ಮುರುಳಿ ಹೇಗೆ ನುಡಿಸೋದು? ಜ್ಞಾನ ಸಾಗರ ಆಗಿದ್ದಾರೆ. ಅದಕ್ಕೆ ನುಡಿಸೋದಕ್ಕೆ ಮುಖ ಬೇಕಾಗಿದೆ ಅಲ್ವಾ? ಈಗ ನೀವು ಮಕ್ಕಳು ಪೂರ್ಣ ಜಗತ್ತಿನ ಆದಿ ಮಧ್ಯ ಅಂತ್ಯದ ಪರಿಚಯ ಪಡೆದಿರಿ. ಪೂರ್ಣ ಜ್ಞಾನ ಸಿಕ್ಕಿದೆ, ಅರ್ಥ ಆಗಿದೆ. ಜ್ಞಾನ ವಿನಃ ಗತಿ ಇಲ್ಲ ಅಂದ್ರೆ ಮುಕ್ತಿ ಇಲ್ಲ. ಜ್ಞಾನ ಯಾರು ಕೊಡ್ತಾರೆ?
ಅಜ್ಞಾನ ಮಾರ್ಗ ಮತ್ತು ಜ್ಞಾನ ಮಾರ್ಗ ವ್ಯತ್ಯಾಸ ಇದೆ ಅಲ್ವಾ? ವಿಜ್ಞಾನ ಅಂತನೂ ಹೇಳ್ತಾರೆ. ಅಜ್ಞಾನ ಇದೆ, ಅಂಧಕಾರ. ಬಾಕಿ ಜ್ಞಾನ ಮತ್ತು ವಿಜ್ಞಾನ, ನಾವು ಮುಕ್ತಿ, ಜೀವನ್ ಮುಕ್ತಿ ಅಂತನೂ ಹೇಳಬಹುದು. ನಿಮ್ಗೀಗ ಪಾವನಾಗುವ ಜ್ಞಾನ ಸಿಕ್ಕಿದೆ, ನೀವು ಸ್ವದರ್ಶನ ಚಕ್ರಧಾರಿ ಆಗ್ತೀರಿ. ಯಾರಾದ್ರೂ ಕೇಳಿದ್ರೆ ಆಶ್ಚರ್ಯ ಪಡ್ತಾರೆ. ಹೇಳ್ತಾರೆ, ಆತ್ಮ ಜ್ಞಾನ ಪಡೀತದಂದ್ರೆ ಆತ್ಮ ಅವಶ್ಯ ಸಂಸ್ಕಾರ ತಗೊಂಡೋಗ್ತದಲ್ವಾ? ಮನುಷ್ಯರಿಂದ ದೇವತಾ ಆಗ್ತಾರೆ ಅಂದ್ರೆ ಜ್ಞಾನ ಇರ್ಬೇಕಲ್ವಾ? ಆದ್ರೆ ತಂದೆ ಹೇಳ್ತಾರೆ, ಇದು ಪುರುಷಾರ್ಥ ಆಗಿದೆ ಪ್ರಾಲಬ್ಧಿಗೋಸ್ಕರ. ಪ್ರಾಲಬ್ಧಿ ಸಿಕ್ತು, ಮತ್ತೆ ಜ್ಞಾನದ ಏನು ಅವಶ್ಯಕತೆ ಇದೆ? ಸತ್ಯುಗ ಇರೋದೇ ನೀವು ಮಕ್ಕಳಿಗೆ ಪ್ರಾಲಬ್ಧಿ. ಈ ಮಾತು ಕೇಳೋದ್ರಿಂದ ಆಶ್ಚರ್ಯ ಆಗ್ತದೆ. ಜ್ಞಾನ ಪರಂಪರೆ ಯಾಕೆ ನಡೀತಾ ಬರಲ್ಲ? ತಂದೆ ಹೇಳ್ತಾರೆ, ಅದು ಜ್ಞಾನ ಪ್ರಾಯಲೋಪ ಆಗೋದು. ಸ್ಮೃತಿ ಇರಲ್ಲ ಭವಿಷ್ಯದಲ್ಲಿ. ಸಂಗಮ್ ಯುಗದ್ದು ಹಗಲು ಪ್ರಭಾತ ಸ್ವರ್ಗ ಬಂತು ಅಂದ್ರೆ ಅಜ್ಞಾನ ಇರಲ್ಲ. ಅದು ಜ್ಞಾನದ ಅವಶ್ಯಕತೆ ಬೀಳುವಂಗೆ ಇಲ್ಲಿ ತಿಳ್ಕೊಂಡು ತಿಳಿಸುವ ಮಾತಾಗಿದೆ ಜ್ಞಾನ. ತಕ್ಷಣ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಶಿವಬಾಬಾ ಭಾರತದಲ್ಲಿ ಬರ್ತಾರೆ, ಮಕ್ಕಳಿಗೆ ಉಡುಗೊರೆಯನ್ನು ತರ್ತಾರೆ, ಭಕ್ತಿಯ ಫಲ ಕೊಡೋದಕ್ಕೆ. ಭಕ್ತಿಯ ನಂತರ ಸದ್ಗತಿ, ವಿನಾಶ ಆಗ್ತದೆ ಅವಶ್ಯ. ಅದರ ಪ್ರತ್ಯಕ್ಷ ಪ್ರಭಾವನು ಉದಾಹರಣೆ ನಿಂತಿದ್ದಾವೆ. ನೀವೀಗ ಕೇಳ್ತಿದ್ದೀರಿ, ಕಿಡಿ ಹತ್ಕೊಳ್ತದೆ ಅಂದ್ರೆ 1-2 ತಾಸಿನಲ್ಲಿ ಪೂರ್ಣ ಮನೆ ಸುಟ್ಟು ಭಸ್ಮ ಆಗ್ತದೆ. ಇಲ್ಲಿ ಯಾವುದೇ ಹೊಸ ಮಾತಲ್ಲ. ಮನೆ ಅಂದ್ರೆ ಈ ಸೃಷ್ಟಿ, ವಿನಾಶ ಅಂತೂ ಇದು ಆಗೋದೇ ಹೊಸ ಮಾತಲ್ಲ. ಸತ್ಯುಗದಲ್ಲಿರೋದು ಕಡಿಮೆ ಸಂಖ್ಯೆ ಮನುಷ್ಯರು, ಶ್ರೇಷ್ಠಾಚಾರಿಗಳು. ಅದಕ್ಕೆ ಶ್ರೇಷ್ಠಾಚಾರಿ ಆಗೋದ್ರಲ್ಲಿ ಎಷ್ಟು ಪರಿಶ್ರಮ ಹಿಡಿಸ್ತದೆ. ಮಾಯೆ ಮೂಗಿಂದ ಸಂಪೂರ್ಣ ಮೂಗು ಹಿಡಿದು ಬಿಡುತ್ತದೆ. ಈ ತರ ಬೀಳುವಂತವ್ರು, ಮಾಯೆಗೆ ಪ್ರಭಾವ ಆಗೋರು, ವಶ ಆಗೋರು ಪೆಟ್ಟು ಬಾಳ ತಿಂತಾರೆ. ಸಮಯ ತೆಗೆದುಕೊಳ್ತದೆ ಮಾಯೆ ಗೆಲ್ಲೋದಕ್ಕೆ. ಅತಿ ದೊಡ್ಡ ಪೆಟ್ಟು ಕಾಮವಿಕಾರದ್ದು. ಅದಕ್ಕೆ ಹೇಳಿರೋದು ಕಾಮ ಮಹಾಶತ್ರು. ಅದು ಪತಿತರನ್ನಾಗಿ ಮಾಡ್ತದೆ. ಜಗಳವಾಗೋದು ಕೂಡ ವಿಕಾರ ಮೇಲೆ. ವಿಕಾರಕ್ಕೋಸ್ಕರನೇ ಬಿಡೋದಿಲ್ಲ ಅಂದ್ರೆ ವಿಕಾರಗಳು, ಕಾಮವಿಕಾರ. ಆಗ ಹೇಳ್ತಾರೆ, ಇದರಿಂದಂತೂ ನಾವು ಪಾತ್ರೆಗಳು ಸ್ವಚ್ಛ ಮಾಡೋದು ಬಹಳ ಒಳ್ಳೇದು, ಮುಸುರೆ ತಿಕ್ಕೋದು ಒಳ್ಳೇದು, ವಿಕಾರಿಗಳು ಮಾತ್ರ ಆಗಬಾರದು ಅಂತ ಹೇಳ್ತಾರೆ. ಬಂಧನದಲ್ಲಿರೋರು ಒಬ್ಬೊಬ್ರು ಎಷ್ಟು ಗಟ್ಟಿ ಇರ್ತಾರೆ, ಕಸ ಗುಡಿಸೋಕೆ ತಯಾರಿರ್ತಾರೆ ಮತ್ತು ಪವಿತ್ರರಾಗಿರ್ತಾರೆ. ಇದರಲ್ಲಿ ಸಾಹಸ ಬಹಳಷ್ಟು ಬೇಕು. ಯಾವಾಗ ಯಾರಾದ್ರೂ ತಂದೆಯ ಆಶ್ರಯದಲ್ಲಿ ಬರ್ತಾರೆ ಅಂದ್ರೆ ಮತ್ತೆ ಮಾಯೆ ಅವರಿಗೆ ಬಹಳ ಎದುರಾಳಿ ಆಗ್ಲಿಕ್ಕೆ ಶುರು ಆಗ್ತದೆ, ಯುದ್ಧ ನಡೀತದೆ. ಪಂಚವಿಕಾರಗಳ ಕಾಯಿಲೆ ಇನ್ನಷ್ಟು ಹೆಚ್ಚು ಉಕ್ಕಿ ಬರ್ತದೆ ಪರೀಕ್ಷೆಗಳು. ಅದಕ್ಕೆ ಅವರು ಅಂತಾರೆ, ಅದಕ್ಕೆ ವಶ ಆಗಲ್ಲ. ಕಷ್ಟ ಆಗ್ಬಹುದು, ನಾವು ದುಡ್ದು ತಿನ್ಬಹುದು, ಬೇರೆ ಸಂಯೋಗ ಸಿಗದೇ ಇರಬಹುದು, ಮುಸುರೆ ತಿಕ್ಕಬಹುದು, ಕಸ ಗುಡಿಸಬಹುದು, ಆದ್ರೆ ಪವಿತ್ರ ಇರುತ್ತೆ, ವಿಕಾರಿ ಆಗಲ್ಲ ಅಂತ. ಮೊದಲಂತೂ ಪಕ್ಕ ನಿಶ್ಚಯ ಇರಬೇಕು, ಬದುಕಿರುವಾಗನೇ ಸಾಯೋದು ಅಂದ್ರೆ ಅಷ್ಟು ನಷ್ಟಮೋಹಿಯಾಗಿ ಇಲ್ಲಿಂದ ದೋಣಿಯ ಹಗ್ಗ ಬಿಚ್ಚ ಹಾಕಿದೆ, ಹೊರಟಿದೆ ಈಗ ಸತ್ಯುಗ ಕಡೆ. ಕಲಿಯುಗ ವಿಕಾರಿ ದಂಡೆ ನೀವು ಬಿಟ್ಟಿದ್ದೀರಲ್ವ. ಈಗ ನಾವು ಯಾತ್ರೆಯಲ್ಲಿ ಹೋಗ್ತಾ ಇದ್ದೇವೆ ಅಶರೀರಿಯಾಗಿ ನಮ್ಮ ಮನೆಯ ಕಡೆ. ಆತ್ಮಕ್ಕೀಗ ಜ್ಞಾನ ಇದೆ, ನಾವು ಒಂದು ಶರೀರ ತೊರೆದು ಮತ್ತೊಂದು ಹೋಗಿ ಪಡಿತೇವೆ. ನಾವು ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನ ಪವಿತ್ರಾಗಿ ಯಾತ್ರೆಯಲ್ಲಿರ್ಬೇಕು. ಬುದ್ಧಿಯಲ್ಲಿ ನೆನಪಿರ್ಬೇಕು, ಇಲ್ಲಿ ಅಂತೂ ಇದು ಸ್ಮಶಾನ ಸಮಾನ ಜಗತ್ತು. ನಂತರ ನಾವೀಗ ಸುಖಧಾಮದಲ್ಲಿ ಹೋಗ್ತೇವೆ. ನಮಗೆ ಬಾಬಾ ಆಸ್ತಿ ಕೊಡೋದಕ್ಕೆ ಯುಕ್ತಿ ಹೇಳ್ತಿದ್ದಾರೆ. ಪಾವನ ಆಗೋದಕ್ಕೆ ನಾವು ಯೋಗದಲ್ಲಿರ್ತೇವೆ. ನೆನಪಿನಿಂದ ವಿಕರ್ಮ ವಿನಾಶ ಆಗ್ತವೆ. ಆಗ ಆತ್ಮ ಶರೀರ ಬಿಡ್ತದೆ. ಯಾತ್ರೆ ಎಷ್ಟು ಅದ್ಭುತ ಇದೆ. ಕೇವಲ ತಂದೆ ನೆನಪು ಮಾಡಿ, ತಮ್ಮ ರಾಜಧಾನಿ ನೆನಪು ಮಾಡಿ, ಇಷ್ಟು ಸಹಜ ಮಾತು ನೆನಪು ಇರೋದಿಲ್ಲ. ಅಲ್ಫ್ ಬಿಂದುವನ್ನು ನೆನಪು ಮಾಡಿ ಅಷ್ಟೇ.
ಆದ್ರೆ ಮಾಯೆ ನೆನಪು ಮಾಡಲು ಬಿಡೋದಿಲ್ಲ, ಪರಿಶ್ರಮವಾಗ್ತದೆ. ಆತ್ಮಕ್ಕೆ ಜ್ಞಾನ ಇದೆ. ನಮ್ಮ ಬಾಬಾ ಇಲ್ಲಿ ಬಂದರೆ ಆತ್ಮ ಓದ್ತದಲ್ವಾ, ಆತ್ಮ ಶರೀರ ಮೂಲಕ ಜನ್ಮ ಪಡೀತದೆ. ಆತ್ಮ ಸೋದರ ಸೋದರ ಆಗಿದೆ. ದೇಹ ಅಭಿಮಾನದಲ್ಲಿ ಬರೋದ್ರಿಂದ ಮತ್ತ ಅನೇಕ ಸಂಬಂಧಗಳಾಗ್ತವೆ. ಇಲ್ಲಿ ನೀವು ಸೋದರ ಸೋದರಿ ಆಗಿರಿ, ಪರಸ್ಪರ ಸೋದರ ಸೋದರರು ಆಗಿರಿ, ಸೋದರಿ ಸೋದರನೂ ಆಗಿರಿ. ಪ್ರವೃತ್ತಿ ಮಾರ್ಗ ಅಲ್ವಾ, ಎರಡು ಜನಕ್ಕೂ ಆಸ್ತಿ ಬೇಕು. ಆತ್ಮವೇ ಪುರುಷಾರ್ಥ ಮಾಡ್ತದೆ. ತಮ್ಮನ್ನು ಆತ್ಮ ಎಂದು ತಿಳ್ಕೊಳ್ಳಿ. ಇದು ಪರಿಶ್ರಮದ ಮಾತು. ದೇಹ ಅಭಿಮಾನ ಇರಬಾರದು. ಶರೀರನೇ ಇಲ್ಲ ಅಂದ್ರೆ ವಿಕಾರ ಯಾವುದರೊಂದಿಗೆ ಮಾಡೋದು? ನನ್ನ ಆತ್ಮ ಶರೀರ ಅಲ್ಲ ಅಂದ್ರೆ ದೇಹ ಆಕರ್ಷಣೆ ಇಲ್ಲ, ವಿಕಾರಿ ಕೃತ್ಯ ಇಲ್ಲ. ನಾವು ಆತ್ಮ ತಂದೆಯ ಬಳಿ ಹೋಗ್ಬೇಕು. ಶರೀರದ ಅಭಿಮಾನವು ಇರಬಾರದು. ಎಷ್ಟು ಯೋಗಿ ಆಗ್ತಾ ಹೋಗ್ತೀರಿ, ಕರ್ಮೇಂದ್ರಿಯಗಳು ಶಾಂತ ಆಗ್ತಾ ಹೋಗ್ತವೆ. ದೇಹ ಅಭಿಮಾನದಲ್ಲಿ ಬರೋದ್ರಿಂದ ಕರ್ಮೇಂದ್ರಿಯ ಚಂಚಲ ಆಗ್ತವೆ. ಆತ್ಮಕ್ಕೆ ಗೊತ್ತಿದೆ ನಾವು ಪ್ರಾಪ್ತಿ ಮಾಡ್ಕೊಳ್ತಿದ್ದೇವೆ, ಶರೀರದಿಂದ ಭಿನ್ನ ಆಗ್ತಾ ಹೋಗ್ತವೆ. ಅದಕ್ಕೆ ಕರ್ಮೇಂದ್ರಿಯ ಶಾಂತ ಆಗ್ತವೆ. ಸನ್ಯಾಸಿ ಜನಗಳು ಔಷಧಿ ತಿಂದು ಕರ್ಮೇಂದ್ರಿಯಗಳನ್ನು ಶೀತಲಗೊಳಿಸ್ತಾರೆ. ಅದು ಹಠಯೋಗ ಆಯ್ತಲ್ವಾ. ನಿಮಗಂತೂ ಯೋಗದಿಂದ ಕೆಲಸ ಮಾಡ್ಬೇಕು, ನಾಲೆಜ್ ಇದೆ. ಯೋಗದಿಂದ ನೀವಿಲ್ಲಿ ಪುರುಷಾರ್ಥ ಮಾಡೋದು ಅಂದ್ರೆ ಯೋಗ ಬಲದಿಂದ ನೀವು ಇಂದ್ರಿಯ ವಶ ಮಾಡ್ಕೊಳ್ಳಲು ಆಗುವುದಿಲ್ವಾ? ಕೇಳ್ತಾರೆ ಬಾಬಾ. ಎಷ್ಟು ಆತ್ಮಾಭಿಮಾನಿ ಆಗ್ತಾ ಹೋಗ್ತೀರಿ, ಕರ್ಮೇಂದ್ರಿಯ ಶೀತಲ ಆಗ್ತಾ ಹೋಗ್ತವೆ, ಶಾಂತ. ಯಾವುದೇ ಕರ್ಮೇಂದ್ರಿಯ ಉತ್ತೇಜನ ಇರಲ್ಲ. ಬಹಳ ಪರಿಶ್ರಮ ಪಡಬೇಕು. ಇಲ್ಲಿ ಯಾವ್ದರದು ತಪಸ್ಸಿನದು ಪ್ರಾಪ್ತಿ ಬಹಳ ಶ್ರೇಷ್ಠ ಇದೆ ಅಲ್ವಾ. ತಂದೆ ಹೇಳ್ತಾರೆ ಯೋಗ ಬಲದಿಂದ ನೀವು ವಿಶ್ವದ ಮಾಲೀಕ ಆಗ್ತೀರಿ, ಕರ್ಮೇಂದ್ರಿಯ ಮೇಲೆ ವಿಜಯಿ ಆಗಿ. ಅದಕ್ಕೆ ಭಾರತದ ಯೋಗ ಪ್ರಸಿದ್ಧಿ ಇದೆ. ನೀವು ಮನುಷ್ಯರಿಂದ ದೇವತಾ, ಪತಿತರಿಂದ ಪಾವನ ಆಗ್ತೀರಿ. ಪ್ರಜಾನು ಸ್ವರ್ಗವಾಸಿ ಆಗ್ತಾರಲ್ವಾ. ಯೋಗ ಬಲದಿಂದ ನೀವು ಸ್ವರ್ಗವಾಸಿ ಆಗ್ತೀರಿ. ಬಾಹುಬಲದಿಂದ ಆಗಲು ಸಾಧ್ಯ ಇಲ್ಲ. ಪರಿಶ್ರಮ ಏನು ಬಹಳ ಇಲ್ಲ. ಕುಮಾರಿಯರಿಗಂತೂ ಹೇಗೆ ಪರಿಶ್ರಮವೇ ಇಲ್ಲ, ಫ್ರೀ ಇರ್ತಾರೆ. ಸಂಬಂಧಗಳ ಬಂಧನ ಇಲ್ಲ, ವಿಕಾರದಲ್ಲಿ ಬಿದ್ದಿರಲ್ಲ. ಅದಕ್ಕೆ ಅದನ್ನ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಕುಮಾರಿ ಆಗಿರೋದು ಉತ್ತಮ ಅಲ್ವಾ. ಇಲ್ಲ ಅಂದ್ರೆ ನಂತರ ಅದರ ಕುಮಾರಿ ಹೆಸರು ಬಿದ್ದು ಬಿಡುತ್ತದೆ. ಕುಮಾರಿಯ ಮಾನ್ಯತೆ ವ್ಯಾಲ್ಯೂವೇ ಬೇರೆ, ಅದರ ಕುಮಾರಿದೇ ಬೇರೆ. ಯುಗಲ್ ಯಾಕೆ ಆಗೋದು? ಇದರಲ್ಲಿ ನಾಮರೂಪ ನಶೆ ಇರ್ತದೆ. ಇದು ಮೂರ್ಖತೆಯಾಗಿದೆ. ಯುಗಲ್ ಆದ ನಂತರ ಪವಿತ್ರ ಆಗೋದಕ್ಕೆ ಬಹಳ ಉತ್ತಮ ಸಾಹಸಿ ಆಗಿರಬೇಕು. ಜ್ಞಾನದ ಪೂರ್ಣ ಧಾರಣೆ ಇರಬೇಕು. ಸಾರ ಅರ್ಥ ಆಗಿರ್ಬೇಕು, ಚೆನ್ನಾಗಿ ಧಾರಣೆ ಇರಬೇಕು. ಬಹಳ ಜನ ಇದ್ದಾರೆ ಅವ್ರಿಂತ ಸಾಹಸ ಮಾಡ್ತಾರೆ. ಗೃಹಸ್ಥದಲ್ಲಿದ್ದು ಪವಿತ್ರ ಇರೋದು, ಮದುವೆ ಆದ್ಮೇಲೆ ತಕ್ಷಣ ಪವಿತ್ರ ಇರ್ತಾರೆ. ಅವ್ರು ವಿಕಾರಿ ಆಗೋದೇ ಇಲ್ಲ, ಕುಮಾರಿ ತರ. ಅದಕ್ಕೆ ಬೆಂಕಿಯ ಒಂದು ಕಿಡಿ ಬಂತು ಅಂದ್ರೆ ಎಲ್ಲ ಆಟ ಸಮಾಪ್ತ, ಎಲ್ಲ ಜೀವನ ಅದರ ಒಂದು ಉನ್ನತ ಮಟ್ಟನೆ ಖಲಾಸ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಕುಮಾರಿ ಬಹಳ ಉತ್ತಮ ಆಗಿರ್ತಾರೆ. ಅದರ ಕುಮಾರಿ ಆಗೋ ವಿಚಾರ ಯಾಕೆ ಮಾಡಬೇಕು? ಕುಮಾರಿಯರ ನಾಮ ಪ್ರಸಿದ್ಧಿ ಇದೆ. ಬಾಲ ಬ್ರಹ್ಮಚಾರಿಣಿ ನೋಡಿ, ವಿಕಾರಿಯಾಗಿ ಮತ್ತೆ ಅದನ್ನ ಪ್ರಾಯಶ್ಚಿತ್ತ ಮಾಡ್ಕೊಂಡು ಮತ್ತೆ ತಪಸ್ಸು ಮಾಡೋದು, ಲಾಂಗ್ ಟೈಮ್ ಪರಿಶ್ರಮ. ಅದಕ್ಕೆ ಬಾಲ ಬ್ರಹ್ಮಚಾರಿ ಅಂದ್ರೆ ಬುದ್ಧಿಯೋಗ ನೇರ ಬಾಬನ ಹತ್ರ ಇರ್ತದೆ, ಪವಿತ್ರತೆಯ ಸಂಯೋಗ ಇರ್ತದೆ. ಇಲ್ಲಿ ಬಂಧನದಲ್ಲಿ ಹಾಕೊಳ್ಳೋದಿರಲ್ಲ. ಬಾಲ್ ಬ್ರಹ್ಮಚಾರಿ ಆಗಿರೋದು ಉತ್ತಮ, ತಾಕತ್ತಿರ್ತದೆ. ಬೇರೆ ಯಾರ ನೆನಪು ಬರಲ್ಲ. ಬಾಕಿ ಸಾಹಸ ಇರಬೇಕು, ಮಾಡಿ ತೋರಿಸ್ಬೇಕು, ಅದು ಪರಿಶ್ರಮ ಇದೆ. ಒಂದು ಚಾಲೆಂಜ್ ಇದ್ದಂಗೆ. ಅದಕ್ಕೆ 2 ಜನ ಆಗ್ಬಿಡ್ತಾರೆ ಅಲ್ಲಿ. ಇಲ್ಲಿ ಫ್ರೀ ಲೈಫ್ ಕುಮಾರಿ, ಅಲ್ಲಿ 2 ಜನ ಬಂಧನ ಆಯಿತು. ಗೃಹಸ್ಥಿ ಆದ್ರೆ, ಯುಗಲ್ ಆದ್ರೆ, ಕುಮಾರಿ ಅಂದ್ರೆ ಒಬ್ಬಂಟಿಗರೇ ಇರ್ತಾರೆ. ಯಾವ ಫಿಕರು ಬಂಧನ ಚಿಂತೆ ಇರಲ್ಲ.
2 ಜನ ಅಂದ್ರೆ ಕೌಲೊಡೆದಿರ್ತದೆ. ಎಲ್ಲಿ ತನಕ ಸಾಧ್ಯವಾಗ್ತದೆ? ಕುಮಾರಿ ಆಗಿರೋದು ಬಹಳ ಉತ್ತಮ. ಕುಮಾರಿ ಸೇವಾ ಮೇಲೆ ಹೋಗ್ಬೋದು. ಅಲ್ಲಿ ಇಲ್ಲಿ ಬಂಧನದಲ್ಲಿ ಬಿದ್ದು ಬಿಟ್ರೆ ಬಂಧನ ವೃದ್ಧಿ ಆಗ್ತದೆ. ಈ ತರ ಬಲೆ ಎಸೆಯೋದೇ ಯಾಕೆ? ಅದು ಬುದ್ಧಿ ಸಿಕ್ಕಾಕೊಳ್ಳಂಗೆ. ಗೃಹಸ್ಥ ಬಂಧನ, ಆ ಬಲೆಯಲ್ಲಿ ಯಾಕೆ ಸಿಕ್ಕೊಳ್ಳೋದು? ಅದಕ್ಕೆ ಬುದ್ಧಿ ಸಿಕ್ಕಾಕೊಂಡ್ಬಿಡ್ತದೆ. ಈ ತರ ಬಲೆಯಲ್ಲಿ ಸಿಕ್ಕೊಳ್ಳೋದು ಸರಿಯಲ್ಲ. ಕುಮಾರಿಯರಿಗಂತೂ ಬಹಳ ಉತ್ತಮ. ಕುಮಾರಿಯರ ನಾಮ ಪ್ರಸಿದ್ಧಿಯಾಗ್ತದೆ. ಕನ್ಯೆಯರ ನಾಮ ಗಾಯನ ಇದೆ ಅಲ್ವಾ? ಕನ್ಯಾ ಅದು ದೇವಿಗಳದ್ದು ಎಷ್ಟು ಯಾದಗಾರಿದೆ. ಕುಮಾರಿಯಾಗಿರೋದು ಬಹಳ ಉತ್ತಮ. ಅದಕ್ಕೋಸ್ಕರ ಅವರಿಗೆ ಇಲ್ಲಿ ಪುರುಷಾರ್ಥ ತಪಸ್ಸು ಬಹಳ ಸಹಜ ಆಗ್ತದೆ. ವಿದ್ಯಾರ್ಥಿ ಜೀವನ ಪವಿತ್ರ ಜೀವನವಾಗಿರ್ತದೆ. ಬುದ್ಧಿ ಫ್ರೆಶ್ ಆಗಿರ್ತದೆ. ಕುಮಾರರಿಗೂ ಭೀಷ್ಮ ಪಿತಾಮಹ ಹಾಗೆ ಆಗ್ಬೇಕು. ಅಷ್ಟು ದೃಢತೆ ಗಟ್ಟಿತನ ಕಲ್ಪದ ಮೊದಲು ಇದ್ರೆ. ಅದಕ್ಕೆ ದಿಲ್ವಾಡ ಮಂದಿರದಲ್ಲಿ ಇಂಥ ಒಂದು ಕುಮಾರಿಯರು ಉತ್ತಮ ತಪಸ್ವಿಗಳು ಈ ದಿಲ್ವಾಡ ಮಂದಿರದಲ್ಲಿ ನೋಡಿ ಯಾದಗಾರ ಮಾಡಲ್ಪಟ್ಟಿದೆ. ಈಗ ತಂದೆ ಮಕ್ಕಳಿಗೆ ಆಜ್ಞೆ ಕೊಡ್ತಾರೆ, ನನ್ನನ್ನು ನೆನಪು ಮಾಡಿ. ಬಾಕಿ ಎಲ್ಲ ಮಾತುಗಳು ಬಿಟ್ಟು ನೀವು ತಮ್ಮ ಕಲ್ಯಾಣ ಮಾಡ್ಕೊಳ್ಳಿ. ತಂದೆ ನೆನಪಿನೊಳಗನೆ ಕಲ್ಯಾಣ ಇದೆ. ತಪ್ಪುಗಳು ಏನೋ ಕೂಡ ಆಗ್ತವೆ ಅಂದ್ರೆ ಮಕ್ಕಳು ಬಿದ್ದೋಗ್ತೀರಿ. ನೀವು ವಿಕಾರಗಳ ತಪ್ಪು ನಡೆದೋಯ್ತಂದ್ರೆ ಬಿದ್ದೋಗ್ತೀರಿ. ನೀವು ಪರಚಿಂತನೆ ಬಿಟ್ಟು ತಮ್ಮ ಕಲ್ಯಾಣ ಮಾಡ್ಕೊಳ್ಳಿ. ಅನ್ಯರ ಚಿಂತನೆಯಲ್ಲಿ ಹೋಗಲೇಬೇಡಿ. ನೀವು ಬಂಗಾರದಂಥವರು, ಬೆಲೆ ಉಳ್ಳವರು. ಚೊಕ್ಕ ಆಗಿ ಅನ್ಯರಿಗೂ ದಾರಿ ತೋರಿಸಿ. ಸತೋ ಪ್ರಧಾನ ಆಗೋದಿದೊಂದೇ ಉಪಾಯ. ಪಾವನ ಆಗದೆ ಮುಕ್ತಿಧಾಮದಲ್ಲೋಗಲು ಸಾಧ್ಯ ಇಲ್ಲ. ಉಪಾಯ ಒಂದೇ, ಅಂತಿಮತಿ ಸೋಗತಿ. ಯಾವ ಸ್ಮೃತಿ ಆಗತಿಯ ಆಗ್ತದೆ. ಪರಚಿಂತನೆ ಪರದರ್ಶನ ಬಿಟ್ಟು ಬಿಡಿ. ಇಲ್ಲ ಅಂದ್ರೆ ತಮ್ಮದೇ ಹಾನಿ, ನುಕ್ಸಾನು, ಲಾಸ್, ನಷ್ಟ ಮಾಡ್ಕೊಂತೀರಿ. ತಂದೆ ಯಾವುದೇ ಶ್ರಾಪ ಕೊಡಲ್ಲ. ಶ್ರೀಮತ್ ಅನುಸಾರ ನಡೆಯೋದಿಲ್ಲ ಅಂದ್ರೆ ತಮಗೆ ತಾವೇ ಹಾನಿ ಮಾಡ್ಕೊಳ್ಳೋದಂದ್ರೆ ಶ್ರಾಪಿತರಾಗೋದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೆ ಮುಖ್ಯ ಸಾರ. ನಿಶ್ಚಯ ಬುದ್ಧಿಯಾಗಿ ಬದುಕಿರುವಾಗನೇ ಈ ಹಳೆಯ ಜಗತ್ತಿಂದ ತಮ್ಮ ದೋಣಿ ಹಗ್ಗವನ್ನ ಬಿಚ್ಚಿ ಬಿಡಬೇಕು, ಮುಂದೆ ಸಾಗಬೇಕು. ತಂದೆಯ ಪ್ರತಿ ಆಜ್ಞೆ ಪಾಲನೆ ಮಾಡಿ ತಮ್ಮ ಕಲ್ಯಾಣ ಮಾಡ್ಕೋಬೇಕು. 2ನೇದು, ಅನ್ಯರ ಚಿಂತನೆ ತೊರೆದು ತಮ್ಮ ಬುದ್ಧಿ ಸ್ವಚ್ಛ ಬಂಗಾರದಂಗೆ ಮಾಡ್ಕೋಬೇಕು. ಪರಚಿಂತನೆ ಪರದರ್ಶನದಲ್ಲಿ ತಮ್ಮ ಸಮಯ ನಷ್ಟ ಮಾಡಬಾರದು. ಯೋಗ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಶಾಂತ ಶೀತಲ ಮಾಡಬೇಕು. ವರದಾನ: ತಮ್ಮ ವಿಜಯ ಮತ್ತು ಸಫಲತೆಯನ್ನು ನಿಶ್ಚಿತ ಖಚಿತ ಎಂದು ತಿಳಿದು ಸದಾ ನಿಶ್ಚಿಂತ ಇರುವಂತ ನಿಶ್ಚಯ ಬುದ್ಧಿಯುಳ್ಳವರು ಆಗಿರಿ. ಯಾವ ಮಕ್ಕಳು ಸದಾ ತಂದೆಯಲ್ಲಿ ಸ್ವಯಂನ ಪಾತ್ರದಲ್ಲಿ ಮತ್ತು ನಾಟಕದ ಪ್ರತಿ ಸೆಕೆಂಡ್ ಪಾತ್ರದಲ್ಲಿ 100% ನಿಶ್ಚಯ ಬುದ್ಧಿ ಇದ್ದಾರೆ, ಅವರು ವಿಜಯ ಅಥವಾ ಸಫಲತೆಯವರದು ಖಚಿತವಾಗಿದೆ. ನಿಶ್ಚಿಂತ ವಿಜಯಿ ಆಗಿರೋ ಕಾರಣ ಅವರು ಸದಾ ನಿಶ್ಚಿಂತ ಇರ್ತಾರೆ. ಅವರ ಚೆಹರೆಯಿಂದ ಚಿಂತೆಯ ಯಾವ ರೇಖೆ ಕಾಣಿಸ್ಕೊಳ್ಳಲ್ಲ. ಅವರು ಸದಾ ನಿಶ್ಚಿಂತ ಇರ್ತಾರೆ. ಈ ಕಾರ್ಯ ಅಥವಾ ಈ ಸಂಕಲ್ಪ ಸಿದ್ಧಿ ಹಾಗೇ ಆಗುವಂಥದ್ದು ಅಂದ್ರೆ ಸಫಲ ಆಗೋದೆ. ಅವರೆಂದು ಯಾವ ಮಾತಲ್ಲಿ ಪ್ರಶ್ನೆ ಅವರಲ್ಲಿ ಉದ್ಭವ ಆಗಲು ಸಾಧ್ಯ ಇಲ್ಲ. ಶ್ಲೋಗನ್: ಕೇಳಿಸೋದ್ರಲ್ಲಿ ಭಾವನೆ ಮತ್ತು ಭಾವ ಪರಿವರ್ತನೆ ಮಾಡೋದೇ ವಾಯುಮಂಡಲ ಕೆಡಿಸೋದಾಗಿದೆ. ಕೇಳಿ ಹೇಳೋದು
ಒಬ್ರಿಂದೊಬ್ರು ಕೇಳಿ ಹೇಳುವ ಮಾತುಗಳಲ್ಲ ಸಲ್ಲದ ಮಾತುಗಳಲ್ಲಿ ಭಾವ ಮತ್ತೆ ಭಾವನೆ ಅಂದ್ರೆ ಫೀಲಿಂಗ್ಸ್, ಇನ್ನೊಬ್ಬರ ಬಗ್ಗೆ ಭಾವ ಅಂದ್ರೆ ಇಂಪ್ರೆಷನ್. ಇವೆರಡು ಚೇಂಜ್ ಮಾಡ್ಬಿಡ್ತಾರೆ, ನೆಗೆಟಿವ್ ಆಗಿ ಪರಿವರ್ತಿಸಿ ವಾಯುಮಂಡಲ ಕೆಡಿಸಿಬಿಡ್ತಾರೆ. ಅಂತದು ಮಾಡಬಾರ್ದು ಅಂತಾರೆ. ಅವ್ಯಕ್ತ ಸೂಚನೆ ಈ ತಿಂಗಳು ಪೂರ್ತಿ ಪ್ರತಿನಿತ್ಯ ವಿಶೇಷ ತಪಸ್ಸಿನ ದಿನಚರ್ಯದಲ್ಲಿ ಅಭ್ಯಾಸ. ಈ ತಿಂಗಳೇನಾಗಿದೆ ಅಂದ್ರೆ ಅವ್ಯಕ್ತ ಸೂಚನೆಯಲ್ಲಿ ಅಪವಿತ್ರತೆ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿ, ಸಂಪೂರ್ಣ ಪವಿತ್ರತೆ ಲೆಕ್ಕದಿಂದ ವ್ಯರ್ಥ ಸಂಕಲ್ಪ ಅಪವಿತ್ರತೆ ಬೀಜ ಆಗಿದೆ. ವ್ಯರ್ಥ ಸಂಕಲ್ಪ ನಡೆಸೋದು ಮೆಜಾರಿಟಿ ಮಕ್ಕಳಲ್ಲಿ ಈಗ ಸಂಸ್ಕಾರ ಉಳ್ಕೊಂಡಿದೆ. ವ್ಯರ್ಥ ಸಂಕಲ್ಪ ಆಧಾರ ಮನಸ್ಸಾಗಿದೆ. ಯಾರು ಮನ್ಮನಾಭವ ಆಗಲು ಬಿಡೋದಿಲ್ಲ. ಅದಕ್ಕೆ ಶ್ರೀಮತ ರೂಪಿ ಲಗಾಮ್ ಗಟ್ಟಿ ಮಾಡಿ ವ್ಯರ್ಥ ಸಂಕಲ್ಪಗಳ ಅಪವಿತ್ರತೆಯನ್ನು ಸಮಾಪ್ತಿಗೊಳಿಸಿ. ಒಳ್ಳೆಯದು. ಓಂ ಶಾಂತಿ.